ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಯೂಟ್ಯೂಬ್ ಚಾನಲಿಂದ ಇವತ್ತಿನ ತರಗತಿ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಕೆಲವಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಸ್ನೇಹಿತರೆ. ಭಾರತ ದೇಶದಲ್ಲಿ ಒಂದು ಅಸ್ಪೃಶ್ಯತೆಗೆ ಒಳಗಾಗಿರೋಕ್ಕಂಥ ಒಬ್ಬ ಮಹಾನ್ ನಾಯಕರು ಯಾರು ಇದ್ರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನಾವು ಹೇಳ್ತೀವಿ ರೀ. ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರೋಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ಜೀವನದಲ್ಲಿ ಆಗಿರಬೇಕಂಥ ಅವಮಾನಗಳು, ಒಂದು ಘಟನೆಗಳನ್ನು ನಾವು ಇವತ್ತಿನ ಈ ಒಂದು ಯುಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಮುಂಬರುವ ಪೀಳಿಗೆ ಆಗಿರ್ಬೋದು, ಅದು ಈಗಿನ ಒಂದು ಯುಗದಲ್ಲಿ ಹಲವಷ್ಟು ಜನರಿಗೆ ಒಂದು ಮಾರ್ಗದರ್ಶಕರು ಇವರ ಘಟನೆಗಳು ನಾವು ನೋಡಿದಾಗ ಅಂದರೆ ಯಾವ ರೀತಿಯ ಒಂದು ಅವಮಾನವನ್ನು ತಾಳಿಕೊಂಡಿರತಕ್ಕಂಥ ವ್ಯಕ್ತಿ ಯಾವ ರೀತಿ ಒಂದು ಭಾರತ ದೇಶದ ಒಂದು ಗೌರವಾನ್ವಿತ ಒಂದು ಸಂವಿಧಾನ ಎಂಬ ಗ್ರಂಥವನ್ನೇ ಬರೀತಾರಪ್ಪ ಅಂತಂದ್ರೆ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ನೇಹಿತರೆ, ಮೂಲವಾಗಿ ಅಂಬೇಡ್ಕರ್ ಅವರ ಕುರಿತು ನಾವು ಏನು ಅಂಶಗಳು ನಮ್ಗೆ ಗೊತ್ತಿರಬೇಕಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಗೊತ್ತಿರ್ಬೇಕ್ರಿ. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ 1891 ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜನನ ರೀ. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಜಿಲ್ಲೆಯ ಅಂಬೇವಾಡಿ ಎಂಬ ಪಟ್ಟಣದಲ್ಲಿ ಜನನ ರೀ. ಅಂಬೇವಾಡಿ ಎಂಬ ಪಟ್ಟಣದಲ್ಲಿ ಇವರ ಒಂದು ಜನನ ಆಗ್ತೈತೆ ಅಂತ ನಾವು ನೋಡ್ತೀವಿ ರೀ. ಮಹಾನಾಯಕ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರಿತೀವಿ ರೀ. ಹಾಗೂ ಆಧುನಿಕ ಮನು, ನೇರವಾದ ಪ್ರಶ್ನೆ ಕೇಳ್ತಾರೆ. ಪೊಲೀಸ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಆಧುನಿಕ ಮನು ಅಥವಾ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಎಂದು ಕರಿತೀವಿ ಅಂತ ಗೊತ್ತಿರ್ಬೇಕ್ರಿ. ಇವರ ತಂದೆ ಹೆಸರು ರಾಮ್ಜಿ. ಅಂಬೇಡ್ಕರ್ ಅವರ ತಾಯಿ ಹೆಸರು ಗೊತ್ತಿರ್ಬೇಕ್ರಿ, ಭೀಮಾಬಾಯಿ. ಇವರ ಪತ್ನಿ ಹೆಸರು ರಮಾಬಾಯಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಸತಾರ್ ಎಂಬಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ. ಭಾರತ ದೇಶದ ಮೊದಲು ಕಾನೂನಿನ ಮಂತ್ರಿ ಆದವರು ಯಾರಪ್ಪ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. IIT ಅಂತ ನೋಡ್ತೀವಿ ಸ್ನೇಹಿತರೆ. ಪಂಜಾಬ್ನಲ್ಲಿರುವ IITಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ನೀಡಲಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ನಾವು ನೋಡ್ತೀವಿ ರೀ. ಇಷ್ಟು ಮೂಲ ಅಂಶ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಸ್ನೇಹಿತರೆ ಕೆಲವಷ್ಟು ಮಾಹಿತಿಗಳು ನಮ್ಗೆ ಗೊತ್ತಿರಬೇಕಾಗ್ತೈತೆ ರೀ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಅವರ ಒಂದು ಅಸ್ಪೃಶ್ಯತೆ ಎಂಬ ಪರಿಕಲ್ಪನೆಯನ್ನು ಅವರ ಅರಿವಿಗೆ ಕಾಣುತ್ತದೆ ರೀ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಆಗುತ್ತಿರುವಂಥ ಭೇದ ಭಾವಗಳು ಈ ಒಂದು ಅಸ್ಪೃಶ್ಯತೆಗೆ ಕಾರಣವಾಗ್ತದೆ ರೀ. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವರ ಜೀವನದಲ್ಲಿ ಆಗಿರುವಂಥ ಘಟನೆಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಅಂಬೇಡ್ಕರ್ ಅವರು ಒಂದಿಷ್ಟು ಅವರ ಮಾತುಗಳನ್ನು, ಒಂದಿಷ್ಟು ಅವರ ಹೇಳಿಕೆಗಳನ್ನು ಹೇಳ್ತಾರೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನೇ ಸೃಷ್ಟಿಸಲಾರರು. ಅದೇ ರೀತಿಯಾಗಿ ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರಮುಖ ವಾಣಿಯಾಗಿರ್ತದೆ. ಹಲವಾರು ಶೋಷಣೆಗೆ ಒಳಗಾಗಿರುವಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಎಂಬ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಭಾರತ ದೇಶವನ್ನು ಪ್ರಬುದ್ಧ ಭಾರತ ದೇಶವನ್ನಾಗಿ ಮಾಡಿ ಭಾರತ ದೇಶದಲ್ಲಿ ಹಲವಾರು
ಹಲವಾರು ಅವರು ಒಂದು ಪ್ರಮುಖವಾಗಿರ್ಬೇಕಂತವರು ಮಾಡಿರ್ಬೇಕಂತ ಸಾಧನೆಗಳ ಒಂದು ಸಾಲಿನಲ್ಲಿ ನೋಡಿದಾಗ ಸ್ನೇಹಿತರೆ, ಮಹಿಳೆಯರಿಗೆ ಒಂದು ಮತದಾನದ ಹಕ್ಕನ್ನು ಕೊಡ್ತಾರೆ. ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಿದವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮಹಿಳೆಯರಿಗೆ ಸ್ನೇಹಿತರೆ ಸಭೆ ಸಮಾರಂಭಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ಬೇಕಂತ ಮಹಾನಾಯಕರು ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್. ನಾನು ಪುಸ್ತಕದಲ್ಲಿ ಎಲ್ಲ ಸ್ನೇಹಿತರೆ, ನಾನು ಪ್ರತಿಮೆಗಳಿಲ್ಲ, ನಾನು ಪುಸ್ತಕದಲ್ಲಿದ್ದೇನೆ, ನಾನು ಪೂಜೆಗಳಲ್ಲಿ ಇಲ್ಲ, ನಾನು ಓದಿನಲ್ಲಿದ್ದೇನೆ. ಓ ನನ್ನ ದಲಿತ ಬಾಂಧವರೇ, ನನ್ನನ್ನು ಒಮ್ಮೆ ತೆರೆದು ಓದಿ, ನಾನು ನಿಮ್ಮೊಳಗೆ ಬರುತ್ತೇನೆ ಎಂಬ ಒಂದು ಮಾತನ್ನು ಹೇಳಿರಬೇಕಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಪ್ಪ ಅಂತಂದ್ರೆ ಯಾವುದೇ ಒಂದು ನಾವು ವರ್ಗಕ್ಕೆ ಮೀಸಲು ಹೇಳಬಾರದು. ಅಂಬೇಡ್ಕರ್ ಅಂದರೆ ಕೇವಲ ಒಂದು ದಲಿತ ವರ್ಗಕ್ಕೆ ಮೀಸಲು ಅಂತ ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ನೇಹಿತರೆ ಯಾವುದೇ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮೇಲ್ಜಾತಿಯಾಗಿರ್ಬೋದು, ಕೆಳಜಾತಿಯಾಗಿರ್ಬೋದು, ಶೋಷಣೆಗೆ ಒಳಗಾಗಿರಬೇಕಂತ ವ್ಯಕ್ತಿ ಸಭೆ ಸಮಾರಂಭಗಳಲ್ಲಿ ಮಹಿಳೆಯರಿಗೆ ಯಾವುದೇ ಒಂದು ಅವಕಾಶಗಳನ್ನು ಕಲ್ಪಿಸದೇ ಇರಬೇಕಂತ ಒಂದು ಸಂದರ್ಭದಲ್ಲಿ ಇವಾಗಿನ ಸಭೆ ಸಮಾರಂಭಗಳಲ್ಲಿ ಮಹಿಳೆಯರಿಗೆ ಒಂದು ಸಮಾನ ಪುರುಷರಂತೆ ಸಮಾನ ಒಂದು ಹಕ್ಕುಗಳನ್ನು ನೀಡಿರಬೇಕಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದರೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಪ್ರಮುಖ. ಅಂಬೇಡ್ಕರ್ ಅವರಿಗೆ 4 ಜನ ಮಕ್ಕಳು ಅಂತ ನಾವು ನೋಡ್ತೀವಿ ರೀ. 4 ಜನ ಮಕ್ಕಳಲ್ಲಿ ಸ್ನೇಹಿತರೆ